ಸುಖ ಸಂಸಾರಕ್ಕೆ 10 ಸೂತ್ರಗಳು ಅನ್ನೋ ರೀತಿಯಲ್ಲಿ ಸುಖ ದೋಸ್ತಿಗೆ ಸೂತ್ರಗಳನ್ನ ಹೆಣೆಯುವಲ್ಲಿ ಇದೀಗ ಮೈತ್ರಿ ಪಾಳೆಯ ಬ್ಯುಸಿ ಆಗಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲೇ ಹೆಚ್ಚಿನ ಲಾಭ ಆಗಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಜೆಡಿಎಸ್ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಈ ಮೈತ್ರಿ ಲೆಕ್ಕಾಚಾರಗಳು ಪ್ರಾರಂಭ ಆದಾಗಿನಿಂದಲೂ ಚರ್ಚಿತ ವಿಚಾರ. ಇದೀಗ ಫೋಕಸ್ ಕೂಡ ಹಳೆ ಮೈಸೂರು. ಎರಡು ಪಕ್ಷಗಳ ನಾಯಕರಿಗೆ ಕೋರ್ ಕಮಿಟಿಯಲ್ಲಿ ಸಮನ್ವಯದ ಪಾಠವನ್ನ ಮಾಡಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಹಾಗೂ BY ವಿಜಯೇಂದ್ರ ಅವರು ಯಾರಿಗೆಲ್ಲ ಅಸಮಾಧಾನ ಇತ್ತು ಅವರನ್ನ ಕೂರಿಸಿಕೊಂಡು ಸಮಾಧಾನ ಪಡಿಸುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಜೆಡಿಎಸ್ ಹಾಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯ ಮಾಹಿತಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರಲ್ಲೂ ಹಳೆಯ ಕೇಸ್ ಹಳೆಯ ಜಗಳ ಅಂತ ಯಾವುದೂ ಕೂಡ ಇರಬಾರ್ದು, ರಾಜಕೀಯವಾಗಿ ಹಾಕಿರುವ ಕೇಸ್ಗಳನ್ನ ತೆಗೆಯೋಣ, ಜೆಡಿಎಸ್ ಬಿಜೆಪಿ ಬಿಟ್ಟವರನ್ನ ಮರಳಿ ವಾಪಸ್ ಕರ್ಕೊಂಡು ಬನ್ನಿ, ಸಿಎಂ DCM ಅಬ್ಬರಕ್ಕೆ ಹೆದರಬೇಡಿ, ನೀವು ಒಟ್ಟಾಗಿ ಕಾಂಗ್ರೆಸ್ ಅನ್ನ ಎದುರಿಸೋಣ ಇತ್ಯಾದಿ ನೀತಿ ಪಾಠವನ್ನ ಮಾಡಿದ್ದಾರೆ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಅವರು ಈ ಎರಡೂ ಪಕ್ಷದ ನಾಯಕರ ಲೆವೆಲ್ನಲ್ಲಿ ಸಮನ್ವಯ ಸಾಧಿಸ್ಬಿಡ್ಬೋದು ಅಥವಾ ಅವ್ರಿಗೆ ಅದು ಅನಿವಾರ್ಯ ಕೂಡ. ಕಾರ್ಯಕರ್ತರು ಕೈ ಹಿಡ್ಕೊಂಡು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಈ ಸಮನ್ವಯ ಸಭೆ, ಮೀಟಿಂಗ್ ಇತ್ಯಾದಿಗಳ ಮೂಲಕ ಸಾಧಿಸುವ ಪ್ರಯತ್ನವನ್ನ ಉಭಯ ಪಕ್ಷದ ನಾಯಕರು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸ್ಮಿತಾ. ಇದು ಅಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡ್ರೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಕೆಲವೊಂದ್ ಕಡೆ ಅಸಮಾಧಾನಗಳಿತ್ತು, ಈ ಹಿಂದೆ ಅವರು ವಿರುದ್ಧವಾಗಿ ಕೆಲಸ ಮಾಡಿದ್ವಿ, ಈಗ ಹೆಂಗ್ ಜೊತೆ ಕೆಲಸ ಮಾಡೋದು, ಅವ್ರ ಜೊತೆ ಹೇಗೆ ಹೋಗಕ್ಕಾಗತ್ತೆ ಅಂತ ಕೆಲವರು ನೇರವಾಗಿ ಶಾಸಕರಾದಿಯಾಗಿ ಕೆಲವರು ನೇರವಾಗಿ ಆ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ರು. ಬಟ್ ದೊಡ್ಡ ಲೆವೆಲ್ ಅಲ್ಲಿರುವ ನಾಯಕರನ್ನ ಕರೆದು ಸಮಾಧಾನ ಮಾಡಿ ಆ ಸಂಧಾನ ಸಭೆಗಳೆಲ್ಲ ಆಗುತ್ತೆ. ಆದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಸಮಾಧಾನ ಹೇಳೋದು, ನಿಮ್ ಜೊತೆಗೆ ನಾವಿದ್ದೀವಿ, ಒಟ್ಟಾಗಿ ಗೆಲ್ಲುವ ಪ್ರಯತ್ನ ಆಗಬೇಕು, ಮೈತ್ರಿಯ ಪಾಲನೆ ಆಗಬೇಕು ಅನ್ನೋದಿದೆಯಲ್ಲ, ಮೋಸ್ಟ್ಲಿ ಈ ಬೆಳವಣಿಗೆ ಬಹಳ ಉತ್ತಮ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ವಿನೋದ್ ನೇರ ಸಂಪರ್ಕದಲ್ಲಿ ಮೈಸೂರಿನಿಂದ ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ. ವಿನೋದ್, ಈಗ ಮೈಸೂರಿನಲ್ಲಂತೂ ಮಹಾರಾಜರನ್ನ ಕಣಕ್ಕಿಳಿಸಿರೋದ್ರಿಂದ ಜೆಡಿಎಸ್ನವರು ಹಾಗೆ ಬಿಜೆಪಿಯವರು ಎಲ್ಲರೂ ಕೂಡ ಸಮಾನವಾಗಿ ಹಾಗೆ ಅಷ್ಟೇ ಜೋಶ್ನಿಂದ ಪ್ರಚಾರ ಕಾರ್ಯಕ್ಕೆ ಇಳಿಬಹುದು. ಹಳೆ ಮೈಸೂರು ವ್ಯಾಪ್ತಿಯ ಬೇರೆ ಕ್ಷೇತ್ರಗಳ ಕತೆ ಏನು ಅಂತ ಹೇಳಿ ಎಲ್ಲಾ ಕಡೆ ಇವ್ರು ಹೇಳಿದ್ರು ಅಂದ ಮಾತ್ರಕ್ಕೆ, ವಿಜಯೇಂದ್ರ ಹಾಗೆ ಕುಮಾರಸ್ವಾಮಿ ಅವರು ಹೇಳಿದ್ರು ಅಂದ್ರೋ ಮಾತ್ರಕ್ಕೆ ಕೈ ಹಿಡ್ಕೊಂಡು ಪ್ರಚಾರ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರಾ ಕಾರ್ಯಕರ್ತರು? ಸ್ಮಿತಾ, ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ. ಸೊ ಹೀಗಾಗಿ ಮೈತ್ರಿ ವಿಚಾರದಲ್ಲೂ ಕೂಡ ಮೈತ್ರಿಯ ಏನು ಧರ್ಮ ಏನೋ ಒಂದು ಪಾಲನೆ ಮಾಡಬೇಕಾಗುತ್ತೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಹಿಂದೆ ಏನು ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿತ್ತು, ಆ ಒಂದು ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಗಳು ಸೋತಿದ್ರು. ಇದಕ್ಕೆ ಪ್ರಮುಖ ಕಾರಣ ಮೇಲ್ಮಟ್ಟದಲ್ಲಿ ನಾಯಕರುಗಳು ಕೈ ಹಿಡ್ಕೊಂಡು ಓಡಾಡಿದ್ರೆ ಹೊರತು ಕಾರ್ಯಕರ್ತರು ಯಾರು ಕೂಡ ಮೈತ್ರಿಯ ಧರ್ಮವನ್ನು ಪಾಲನೆ ಮಾಡಲಿಲ್ಲ. ಸೊ ಹೀಗಾಗಿಯೇ ಇದರ ರಿಸಲ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸೋಲಾಗಿತ್ತು. ಆದರೆ ನಿಜಕ್ಕೂ ಕೂಡ BJP ಮತ್ತು JDS ಒಂದು ರೀತಿಯಲ್ಲಿ ಮೈತ್ರಿ ವರ್ಕೌಟ್ ಆಗದಾಗೆ ಕಾಣ್ತಾ ಇದೆ. ಆದರೆ ಮೈಸೂರು ಭಾಗದಲ್ಲಿ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಸಹ ಗೊತ್ತಾಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ನೆಲೆ ಏನು ಕೋರ್ ಕಮಿಟಿಯ ಸಭೆ ನಡೆಸಿದ್ರು, ಆ ಒಂದು ಸಭೆಯಲ್ಲಿ BJP ಮತ್ತು JDSನ ಪ್ರಮುಖರು ಜೊತೆಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಕೂರಿಸಿ ವಿಜೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸಾಕಷ್ಟು ಸಮನ್ವಯದ ಪಾಠವನ್ನು ಮಾಡಿದ್ದಾರೆ. ಈ ಹಿಂದೆ ಆದಂತಹ ಏನೋ ಒಂದು ಮೈತ್ರಿ ವಿಚಾರದಲ್ಲಿ ಆಗಿರುವಂತಹ ಎಲ್ಲವನ್ನು ಕೂಡ ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಿದರು. ಭಾಳ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತು ಕಾಂಗ್ರೆಸ್ ನೇರವಾಗಿ ಚುನಾವಣೆ ಮಾಡಿದಂತಹ ನಡೆಯುತ್ತೆ. ಸೊ ಈ ಒಂದು ಕಾರ್ಯಕರ್ತರನ್ನ ಒಟ್ಟಿಗೆ ಸೇರಿಸೋದು ಭಾಳ ಕಷ್ಟ. ಸೊ ಹೀಗಾಗಿ BJP ಮತ್ತು JDS ಕಾರ್ಯಕರ್ತರನ್ನ ಒಗ್ಗೂಡಿಸುವಲ್ಲಿ ಸಾಕಷ್ಟು ಯಶಸ್ವಿಯನ್ನು ಕೂಡ ಈಗಾಗಲೇ ಮೈತ್ರಿ ನಾಯಕರು ಕಾಣ್ತಾ ಇದ್ದಾರೆ. ನಿನ್ನೆ ಒಂದಷ್ಟು ಸೂತ್ರಗಳನ್ನು ಕೂಡ ಈಗಾಗಲೇ ಇಬ್ಬರು ನಾಯಕರು ಕೂಡ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಯದುವೀರವರು ಒಂದು ರೀತಿಯಾಗಿ ನಮಗೆ ಸಿಕ್ಕಿರುವಂತಹ ದೋಸ್ತಿ ಅಭ್ಯರ್ಥಿ, ಬೇರೆ ಯಾವ ಕ್ಷೇತ್ರಗಳಲ್ಲೂ ಸಿಕ್ಕಿರುವಂತಹ ಅಭ್ಯರ್ಥಿ ಸಿಕ್ಕಿದ್ದಾರೆ. ಯದುವೀರವರಿಗೆ ಯಾವುದೇ ರೀತಿಯಾದಂತಹ ಜಾತಿ ಗೀತಿ ಬರೋದಿಲ್ಲ, ಅವರು ಜಾತಿ ಮೀರಿದಂತಹ ವ್ಯಕ್ತಿ ಆಗಿದ್ದಾರೆ. ಸೊ ಹೀಗಾಗಿ ನಮಗೆ ಯಾರೇ ಸಿದ್ದರಾಮಯ್ಯ ಇದ್ದಾರೆ, DK ಶಿವಕುಮಾರ್ ಬರ್ತಾರೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಎಲ್ಲದಕ್ಕೂ ಕೂಡ ನಾವು ಅವರನ್ನು ನೋಡ್ಕೊತೀವಿ. ನೀವು ಕೇವಲ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡಬೇಕು, ಅತಿ ಹೆಚ್ಚು ಮತವನ್ನು ತೆಗೆದುಕೊಂಡು ಬರುವಲ್ಲಿ ಎಲ್ಲ ಕೆಲಸವನ್ನು ಮಾಡಬೇಕು. ಜೊತೆಗೆ ಈಗಾಗಲೇ ಏನು BJP ಮತ್ತು JDS ಬಿಟ್ಟು ಹೋಗಿರೋರನ್ನ ಪಕ್ಷಕ್ಕೆ ಮತ್ತೆ ಕರೆದುಕೊಂಡು ಬರಲಿ. ಆ ಒಂದು ಇದಕ್ಕೂ ಕೂಡ ಈಗಾಗಲೇ ಇಬ್ಬರು ನಾಯಕರು ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿಯೂ ಕೂಡ ತೊಂದರೆಗಳಾಗಬಾರ್ದು, ಸಣ್ಣ ಪುಟ್ಟ ಗೊಂದಲಗಳಿದ್ರೆ ಅವರೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಮುಂದೆ ಹೋಗಬೇಕು ಹೊರತು ಅದರಲ್ಲೇ ದೊಡ್ಡ ಮಾಡ್ತಾ ಹೋಗಬಾರ್ದು. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಎಲ್ಲೇ ಮಾಡಿರುವಂತಹ ಪಾಠಗಳು ನಿಜಕ್ಕೂ ಕೂಡ ಕಾರ್ಯಕರ್ತರಲ್ಲಿ ಒಂದಷ್ಟು ಉತ್ಸಾಹವಂತೂ ತಂದಿದೆ.
ಇದು ಚುನಾವಣೆಯ ಫಲಿತಾಂಶದಲ್ಲಿ ನಿಜಕ್ಕೂ ಕೂಡ ಗೊತ್ತಾಗುವಂಥದ್ದು. ನಿಜಕ್ಕೂ ಕೂಡ BJP ಮತ್ತು JDS ಮೈತ್ರಿ ನಿಜಕ್ಕೂ ಕೂಡ ವರ್ಕೌಟ್ ಆಗಿದೆ ಅನ್ನೋ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ನಾವು ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ಫಲಿತಾಂಶದಲ್ಲಿ ಒಂದು ವೇಳೆ ಮೈತ್ರಿ ವರ್ಕೌಟ್ ಆಗಿದ್ದೆ ಆದಲ್ಲಿ ಇದು ಮುಂದಿನ ದಿನದಲ್ಲೂ ಕೂಡ ಮುಂದಿರುವಂತಹ ಸಾಧ್ಯತೆಗಳು ಕಂಡು